ಏನ್ರಿ ಮೀಡಿಯಾ ವಿಪಕ್ಷ ನಾಯಕರ ನೇಮಕ ತಡವಾಗಿದ್ದಕ್ಕೆ ನಾವು ಧ್ವನಿ ಎತ್ತಿದ್ದೀವಿ, ಯಾಕೆ ಲೇಟ್ ಮಾಡ್ತಿದ್ದೀರಿ ನೀವು ಅಂತ. ಇದು ಇವ್ರ ಪಕ್ಷದ ಒಳಗಿಂದಿದು. ನಮಗೆ ಕ್ಯೂರಿಯಾಸಿಟಿ ಅಷ್ಟೇ, ಥರ್ಡ್ ಪಾರ್ಟಿ ಕ್ಯೂರಿಯಾಸಿಟಿ. ಇದು ಏನು ಮಾಡ್ತಾರೆ ಅಂತ. ಹಂಗಾದ್ರೆ ಹಂಗಾಯ್ತು, ಹಿಂಗಾದ್ರೆ ಹಿಂಗಾಯ್ತು ಅಂತ ಹೇಳ್ಬೇಕಷ್ಟೇ ಹೇಳ್ತಾ ಇದ್ದೀವಿ. ಸರ್ಕಾರದಲ್ಲೂ ಅಷ್ಟೇ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಅದು ನಮಗೂ ನಿಮಗೂ ಸಂಬಂಧಿಸಿದ್ದು. KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಂದುವರಿಯೋದಿಲ್ವಾ ಅನ್ನೋದು ಪಕ್ಷದ ಮ್ಯಾಟರ್, ಅದು ಕಾರ್ಯಕರ್ತರಿಗೆ ಸಂಬಂಧಿಸಿದ್ದು, ನಮಗೆ ಸುದ್ದಿ ಅಷ್ಟೇ. ಈಗ ನಮಗೂ ನಿಮಗೂ ಸಂಬಂಧಿಸಿದ್ದು, ರಾಜ್ಯಕ್ಕೆ ಸಂಬಂಧಿಸಿದ ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ. ಗೃಹಲಕ್ಷ್ಮಿ ದುಡ್ಡು 3 ತಿಂಗಳಿಂದ ಬಂದಿಲ್ಲ. ಗ್ಯಾರಂಟಿ ಕೊಟ್ಟಿರುವ ತಿಂಗಳಿಗೆ 2,000 ರೂಪಾಯಿ ಒಂದು ಕುಟುಂಬದಲ್ಲಿ ಪ್ರತಿ ಮಹಿಳೆಗೆ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ, ಆ ದುಡ್ಡು 3 ತಿಂಗಳಿಂದ ಬಂದಿಲ್ಲ. ಕೊಡಕ್ಕಾಗ್ತಿಲ್ಲ, ಒದ್ದಾಟ ಆಗಿದೆ. ಕೊಡ್ತೀವಿ ತಡ್ರಿ, ಯಾಕೆ ಅಷ್ಟು ಅವಸರ ಮಾಡ್ತಿದ್ದೀರಿ ಅಂತ ಸರ್ಕಾರದ ಕಡೆಯಿಂದ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? 5 ಗ್ಯಾರಂಟಿಗಳ ಪೈಕಿ ಒಂದು ಗ್ಯಾರಂಟಿ 7,517 ಕೋಟಿ ರೂಪಾಯಿ ಜನವರಿ ಎಂಡಿಗೆ ಬಾಕಿ ಇರೋದು. ಜನವರಿ ಎಂಡಿಗೆ ಕೊಡಬೇಕಾಗಿರುವ ಒಟ್ಟು ಮೊತ್ತ 7,517 ಕೋಟಿ ರೂಪಾಯಿ. 3 ತಿಂಗಳದ್ದು. 1.5 ಕೋಟಿ ಮಹಿಳೆಯರು ಇದರ ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಒಂದು ಅಂದಾಜಿನ ಪ್ರಕಾರ 2,500 ಕೋಟಿ ರೂಪಾಯಿ ಗೃಹಲಕ್ಷ್ಮಿಗೆ ಬೇಕು. 3 ತಿಂಗಳಿಂದ ಇಲ್ಲ. ಇದು ಒಂದೇನಾ? ಇಲ್ಲ. ಅನ್ನಭಾಗ್ಯ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಅಂತ ಹೇಳಿದ್ದು. ಗ್ಯಾರಂಟಿ ಘೋಷಣೆಯಲ್ಲಿದ್ದು 10 ಕೆಜಿ ಅಕ್ಕಿ. ಅಧಿಕಾರಕ್ಕೆ ಬಂದ ನಂತರ 5 ಕೆಜಿ ಹೆಂಗೂ ಕೇಂದ್ರ ಸರ್ಕಾರದಿಂದ ಬರುತ್ತೆ, ನಮ್ದು 5 ಕೆಜಿ ಸೇರಿಸ್ಕೊಡ್ತೀವಿ ಅಂತ ಆಯ್ತು. 10 ಕೆಜಿ ಕೊಡ್ತೀವಿ ಅಂದಿದ್ವಲ್ರಿ, ನಿಮ್ಗೆ 10 ಕೆಜಿ ಬರುತ್ತೆ. ಕೇಂದ್ರ ಸರ್ಕಾರದ್ದೆಷ್ಟು, ರಾಜ್ಯ ಸರ್ಕಾರದ್ದೆಷ್ಟು, ನಿಮಗೆ ಯಾಕೆ 10 ಕೆಜಿ ಬರುತ್ತೆ ತಾನೇ. ಜನ ಆಯಿತು ಸರಿ, 5 ಕೆಜಿ ಇಷ್ಟು ದಿವಸ ಬರ್ತಿತ್ತು ಕೇಂದ್ರ ಸರ್ಕಾರದಿಂದ, ಈಗ ರಾಜ್ಯ ಸರ್ಕಾರ 5 ಕೆಜಿ ಸೇರಿಸಿ ಟೋಟಲ್ 10 ಕೆಜಿ ಬರುತ್ತೆ. ಬಟ್ ರಾಜ್ಯ ಸರ್ಕಾರ ಅಕ್ಕಿಯಲ್ಲಿಂದ ತರಬೇಕು, ಕೇಂದ್ರ ಸರ್ಕಾರನೇ ಕೊಡಬೇಕು, ಇವ್ರು ಖರೀದಿ ಮಾಡಬೇಕು ದುಡ್ಡು ಕೊಟ್ಟು. ಕೇಂದ್ರ ಸರ್ಕಾರದ ಹತ್ರ ಹೋದರೆ ನಾವು ಅಕ್ಕಿ ಇಲ್ಲಪ್ಪ ನಿಮಗೆ ಕೊಡೋವಷ್ಟು ಅಂದ್ಬಿಡ್ತು ಕೇಂದ್ರ ಸರ್ಕಾರ. ಅದಕ್ಕೆ ವಯಾ ಮೀಡಿಯಾ ಇನ್ನೊಂದು ಏನು ಹೇಳಿದ್ರು, ಆ ಅಕ್ಕಿ ಖರೀದಿಗೆ ಎಷ್ಟು ಖರ್ಚಾಗ್ತಿತ್ತೋ ಅಷ್ಟು ದುಡ್ಡನ್ನು ನಿಮ್ಮ ಅಕೌಂಟಿಗೆ ಹಾಕ್ಬಿಡ್ತೀವಿ ಅಂದರು. ಅಕೌಂಟಿಗೆ ಹಾಕ್ಬಿಡ್ತೀವಿ. ಆ ಅಕೌಂಟಿಗೆ ದುಡ್ಡಾದರೂ ಆ ಅಕೌಂಟಿಗೆ ಬರ್ತಿದೆಯಾ ಅಂದರೆ ಇಲ್ಲ. ಎಲ್ಲಿಂದ ತರಲಿ ದುಡ್ಡು? 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಯ ಬದಲು ದುಡ್ಡು. 4 ಜನ ಒಂದು ಕುಟುಂಬದಲ್ಲಿ ಸದಸ್ಯರಿದ್ರೆ ಟೋಟಲ್ 40 ಕೆಜಿ ಅಕ್ಕಿ ಬರಬೇಕು ಅವ್ರಿಗೆ, ಒಬ್ಬೊಬ್ಬರಿಗೆ 10 ಕೆಜಿ ಹಾಗೆ. ಅದರಲ್ಲಿ 20 ಕೆಜಿ ಅಕ್ಕಿ, 20 ಕೆಜಿ ಅಕ್ಕಿಯ ದುಡ್ಡು. ಪ್ರತಿ ಕೆಜಿಗೆ 34 ರೂಪಾಯಿ ಅಕ್ಕಿ, ಹಾಗೆ 680 ರೂಪಾಯಿ ಆಯ್ತು 20 ಕೆಜಿಗೆ. ಒಂದು ಕುಟುಂಬಕ್ಕೆ, 4 ಜನರಿರುವ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 680 ರೂಪಾಯಿ ಅಕೌಂಟಿಗೆ ಬರಬೇಕಾಗಿತ್ತು. ಕಳೆದ 5 ತಿಂಗಳಿಂದ ಈ ದುಡ್ಡು ರಿಲೀಸ್ ಆಗಿಲ್ಲ. ನಾವು ಏನು ಚುನಾವಣೆ ಹೇಳಿರ್ತೀವಪ್ಪ, 5 ತಿಂಗಳಿಂದ ದುಡ್ಡು ರಿಲೀಸ್ ಆಗಿಲ್ಲ. BPL ಫಲಾನುಭವಿಗಳು 1,16,00,000 ಇದ್ದಾರೆ. 1,16,00,000 BPL ಕಾರ್ಡ್ಗಳು. ನಂಬರ್ ಆಫ್ ಫಲಾನುಭವಿಗಳ ಸಂಖ್ಯೆ 3,93,00,000 ಫಲಾನುಭವಿಗಳ ಸಂಖ್ಯೆ. 1,16,00,000 ಕಾರ್ಡು, 3,93,00,000 ಜನ. ಅಂತ್ಯೋದಯ ಕಾರ್ಡು 10,80,000. ಫಲಾನುಭವಿಗಳ ಸಂಖ್ಯೆ 43,80,000 ಫಲಾನುಭವಿಗಳ ಸಂಖ್ಯೆ. ಒಟ್ಟು ಕಾರ್ಡ್ದಾರರು ಎಷ್ಟಾದರೂ 1,26,00,000. ಒಟ್ಟು ಫಲಾನುಭವಿಗಳು ಎಷ್ಟಾದರೂ 4,40,00,000 ಫಲಾನುಭವಿಗಳ ಸಂಖ್ಯೆ. ಈ 4,40,00,000 ಒಬ್ಬೊಬ್ಬರಿಗೆ 5 ಕೆಜಿ, ನೀವು ಲೆಕ್ಕ ಹಾಕೊಳ್ಳಿ ನೀವು ಹೆಂಗಾಗುತ್ತೆ ಅಂತ. ಒಬ್ಬೊಬ್ಬರಿಗೆ 5 ಕೆಜಿ, ಟೋಟಲ್ 4,40,00,000. 5 ಕೆಜಿ ಇಂಟು 34 ರೂಪಾಯಿ ಇಂಟು 5 ತಿಂಗಳು, ಒಬ್ಬೊಬ್ಬರಿಗೆ ಎಷ್ಟು ಬರಬೇಕಾಯ್ತು, ಟೋಟಲ್ ಎಷ್ಟು ಬಾಕಿ ಆಯಿತು ಲೆಕ್ಕ ಹಾಕೊಳ್ಳಿ. ಜನ ಸಿಟ್ಟಿಗೆದ್ದಿದ್ದಾರೆ. ಕೆಲವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. 2,000 ಅಂತಿದ್ದಾರೆ. 2,000 ಏನು ಕೊಡ್ತಿದ್ದಾರೆ, ಅವರು ನುಡಿದಂತೆ ನಡಿಬೇಕು. ಅನ್ನಭಾಗ್ಯಕ್ಕೆ ಏನೋ ದುಡ್ಡು ಹಾಕ್ತೀನಿ ಸರ್ಕಾರದ ಕಡೆಯಿಂದ ಅಂತ ಹೇಳ್ತಾ ಇದ್ರು, ಅದು ಕೂಡ ಬಂದಿಲ್ಲ, ಯಾವುದು ಕೂಡ ಬರ್ತಾ ಇಲ್ಲ. ಸರ್ಕಾರ ಈ ಥರ ನಂಬಿಸಿ ಹೆಣ್ಮಕ್ಳು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಅಂತ ಸರ್ಕಾರಕ್ಕೆ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. 2,000 ಬಂದಾಗ ನನ್ನ ಮಕ್ಕಳು ನೋಡ್ತಿದ್ರು, ಇವಾಗ ಯಾರು ನೋಡಕ್ಕಿಲ್ಲಪ್ಪ, ನಾನು ದುಡಕ್ಕೆ ಹೋಗಕ್ಕಿಲ್ಲ, ಏನು ಹಾಕಪ್ಪ ಯಪ್ಪ
ನಿನ್ಗೆ ನಮಸ್ಕಾರ ಮಾಡ್ತೀನಿ, ನಿನ್ನ ಕೈ ಕಾಲು ಸಣ್ಣ ಮಾಡ್ತೀನಪ್ಪ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ.